ಕಳೆದ 2 ದಿನದಿಂದ ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದ್ದು ಬಿರುಗಾಳಿಯ ಆರ್ಭಟಕ್ಕೆ ತೋಟಗಾರಿಕಾ ಬೆಳೆಗಳೆಲ್ಲವೂ ಕೂಡ ಮಣ್ಣುಪಾಲಾಗಿದೆ. ಭಾರೀ ಬಿರುಗಾಳಿಗೆ ತತ್ತರಿಸಿ 100 ಎಕರೆ ಬಾಳೆ ನೆಲಕಚ್ಚಿದೆ. ಕಲಬುರಗಿ ತಾಲೂಕಿನ ಸೀತನೂರು, ನಂದಿಕುರ, ಕಡಣಿ, ಮೆಣಜಗಿ ಸೇರಿ ಹಲವು ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆ ಹಾನಿ. ಸೀತನೂರ ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ರ 4 ಎಕರೆ ಬಾಳೆ ಹಾನಿಯಾಗಿದೆ. ಇನ್ನೊಂದು ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾಗಿದ್ದಂತಹ ಬಾಳೆ ತೋಟ ಬಿರು ಬೇಸಿಗೆಯಲ್ಲೂ ಮಕ್ಕಳಂತೆ ಜೋಪಾನ ಮಾಡಿ ಬೆಳೆಸಿದ್ರು ರೈತ. 16 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತ ಈಗ ಕಂಗಾಲಾಗಿದ್ದಾನೆ. ಬಾಳೆ ಬೆಳೆಗಾದ ಖರ್ಚಿನ ಹಣ ಕೂಡ ವಾಪಸ್ ಬಾರದಂತಹ ಚಿಂತೆ. ಸರ್ಕಾರ ಕೈ ಹಿಡಿದೇ ಹೋದರೆ ಆತ್ಮಹತ್ಯೆಯೊಂದೇ ದಾರಿ ಅಂತಿದ್ದಾರೆ ಅನ್ನದಾತ. ಮಳೆ ಬಂದ ಸಂತಸಕ್ಕಿಂತ ಬೆಳೆ ಕಿತ್ತುಕೊಂಡ ಸಂಕಟದಲ್ಲೀಗ ರೈತರಿದ್ದಾರೆ. ಹಲವು ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ. ಕಲಬುರಗಿಯಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದವರು ಈಗ ಬಾಳೆ ಬೆಳೆಗಾದ ಖರ್ಚಿನ ಹಣ ಕೂಡ ವಾಪಸ್ ಬಾರದಂತಹ ಚಿಂತೆ ಕಾಡ್ತಾ ಇದೆ. ಸರ್ಕಾರ ಕೈ ಹಿಡಿದೇ ಹೋದರೆ ಆತ್ಮಹತ್ಯೆಯೊಂದೇ ದಾರಿ ಅಂತಿದ್ದಾರೆ ಅನ್ನದಾತ. ಅಂತಹ ಸಂಕಟಕ್ಕೆ ಸಿಲುಕಿದ್ದಾರೆ. 2 ದಿನದಿಂದ ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಈ ರೀತಿ ಸಂಪೂರ್ಣ ಬಾಳೆ ನೆಲಕಚ್ಚಿರೋದನ್ನ ಗಮನಿಸ್ತಾ ಇದೆ. ಸೀತನೂರು ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ರ 4 ಎಕರೆ ಬಾಳೆ ಹಾನಿಯಾಗಿದೆ. ಇವಿಷ್ಟೇ ಈ ಕ್ಷಣದ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.